ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕಂತಿ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಮಿನಿ ವ್ಲಾಗ್ ಗೈಸ್. ನಾಳೆ ನನಗೆ ಲ್ಯಾಬ್ ಎಕ್ಸಾಮ್ ಇರೋ ಕಾರಣ ನನ್ನ ಡೇ ಇವತ್ತು ನನ್ನ ಹಾಸಿಗೆ ಮೇಲೇ ಸ್ಟಾರ್ಟ್ ಆಗಿದೆ. ಎದ್ದಿದ ತಕ್ಷಣನೇ ಓದೋಕ್ಕೆ ಅಂತ ಕೂತ್ಕೊಂಡಿದ್ದೀನಿ. ಯಾಕಂದರೆ ನಮ್ಗೆ ಎಷ್ಟೇ ದಿನ ರಜಾ ಕೊಟ್ಟರು ನಾವಂತೂ ಓದೋಕ್ಕೆ ಸ್ಟಾರ್ಟ್ ಮಾಡೋದೇ ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ. ಹಾಗಾಗಿ ಓದೋಣ ಅಂತ ಕೂತ್ಕೊಂಡಿದ್ದೀನಿ. ಇವತ್ತು ಬೆಳಗಿನ ತಿಂಡಿಗೆ ಓಟ್ಸ್ ಕ್ಯಾರೆಟ್ ಹಾಗೆಯೇ ನಮ್ಮಮ್ಮ ಟೊಮೆಟೊ ಬಾತ್ ಮಾಡಿದ್ರು, ಅದನ್ನು ಸ್ವಲ್ಪ ತಗೊಂಡಿದ್ದೆ. ನಾಳೆ ಎಕ್ಸಾಮ್ ಅನ್ಬೇಕಾದ್ರೆ ಬರೋ ಡೆಡಿಕೇಶನ್ನು, ಮಲ್ಕೋಬೇಕಾದ್ರೂ ಓದೋದು, ತಿನ್ಬೇಕಾದ್ರೂ ಓದೋದು, ನಿಂತ್ಕೊಂಡು ಓದೋದು, ಕುತ್ಕೊಂಡು ಓದೋದು. ಅಬ್ಬಾ, ತಿಂಡಿ ತಿನ್ಕೊಂಡೆ ಸ್ವಲ್ಪ ಹೊತ್ತು ಓದ್ಕೊಂಡೆ. ಯಾರಿಗೆಲ್ಲ ಈ ಥರ ಪ್ರಾಬ್ಲಮ್ ಇದೆ ಗೊತ್ತಿಲ್ಲ ಗೈಸ್. ತಿಂಡಿ ಮಾಡಿದ ತಕ್ಷಣ, ಊಟ ಮಾಡಿದ ತಕ್ಷಣ ನನಗಂತೂ ಹೆಂಗೆ ನಿದ್ದೆ ಬರುತ್ತೆ ಅಂತ ಅಂದರೆ ಆ ನಿದ್ದೆಗೆ ಸ್ವಲ್ಪ ಹೊತ್ತು ಮಲ್ಕೊಂಡು ಎದ್ದೆ. ಆಮೇಲೆ ಯಾವುದೋ ಒಂದು ಡಬ್ಬಿಂಗ್ ಮೂವಿ ಓಡ್ತಾ ಇತ್ತು, ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ನೋಡ್ಕೊಂಡು ಕೂತ್ಕೊಂಡೆ. ಅದಾದ್ಮೇಲೆ ಮಧ್ಯಾಹ್ನದ ಊಟ ಮಾಡಿರಲಿಲ್ಲ, ಸಿಕ್ಕಾಪಟ್ಟೆ ಹೊಟ್ಟೆ ಹಸಿವಾಗ್ತಿತ್ತು. ಏನಾದರೂ ತಿನ್ನೋಣ ಅಂತ ಅಂದ್ಬಿಟ್ಟು ಅಡುಗೆ ಮನೆಗೆ ಹೋದೆ. ಎಷ್ಟೊಂದು ದಿನ ಆದಮೇಲೆ ಹಲಸಿನ ಹಣ್ಣು ನೋಡಿದೆ. ನಮ್ಮ ಮನೇಲಿ ಯಾರೋ ತಂದಿಟ್ಟಿದ್ರು, ತಿನ್ಬೇಕಂತ ಅನ್ನಿಸ್ತಾ ಇತ್ತು. ಅದನ್ನು ಕುತ್ಕೊಂಡು ನಾನೇ ಚಾಕುಲೆಲ್ಲ ಕಟ್ ಮಾಡಿಕೊಂಡು ತಿಂದೆ. ಯಾವ್ಯಾವ ಸೀಸನಲ್ಲಿ ಯಾವ್ಯಾವೆಲ್ಲ ಫ್ರೂಟ್ಸ್ ಬರುತ್ತೆ ಅದನ್ನೆಲ್ಲ ತಿನ್ಬಿಡ್ಬೇಕು, ಅದು ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಒಂದ್ಸಲ ಓದಿರೋದನ್ನೆಲ್ಲ ಲ್ಯಾಪ್ಟಾಪಲ್ಲಿ ಎಕ್ಸಿಕ್ಯೂಟ್ ಮಾಡ್ಕೊಂಡು ಹೋಗೋಣ ಅಂತ ಅನ್ನಿಸ್ತು. ಹಾಗಾಗಿ ಎಕ್ಸಿಕ್ಯೂಟ್ ಮಾಡೋಣ ಅಂತ ಕೂತ್ಕೊಂಡೆ, ಬಟ್ ಒಂದನ್ನೇ ಮಾಡಿದ್ದು. ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಕನ್ನಡದ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮಗೆ ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಬಾಯ್ ಬಾಯ್.